ಬೆಂಗಳೂರು ನಗರದಲ್ಲಿ ಪಾದಚಾರಿಗಳ ಸುರಕ್ಷತೆಗಾಗಿ ಜುಲೈ 1ನೇ ತಾರೀಕಿನಿಂದ ಪಾದಚಾರಿಗಳ ಸಂಚಾರಕ್ಕೆ ಹಲವು ರೂಲ್ಸ್ ಅನ್ನು ಕೂಡ ಅಪ್ಲೈ ಮಾಡಲಾಗ್ತಿದೆ. ಹಾಗಾದ್ರೆ ಪಾದಚಾರಿಗಳಿಗೆ ಫುಟ್ಪಾತ್ನಲ್ಲಿ ಯಾವೆಲ್ಲ ರೀತಿ ಸಮಸ್ಯೆ ಆಗ್ತಾ ಇತ್ತು ಅನ್ನೋದನ್ನ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ನೀವೇ ನೋಡಿ. ಫುಟ್ಪಾತ್ನಲ್ಲಿ ಬಿಂದಾಸ್ ವ್ಯಾಪಾರಕ್ಕೆ ಬ್ರೇಕ್. ಜುಲೈ 1ರಿಂದ ಪಾದಚಾರಿಗಳ ಸಂಚಾರಕ್ಕೆ ರೂಲ್ಸ್. ಪಬ್ಲಿಕ್ ಟಿವಿಯಲ್ಲಿ ಫುಟ್ಪಾತ್ ರಿಯಾಲಿಟಿ ಚೆಕ್. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳಲ್ಲಿ ಬಹುತೇಕ ಅಂಗಡಿಗಳದ್ದೇ ಕಾರುಬಾರು ಹೆಚ್ಚಾಗಿದೆ. ಇನ್ಮುಂದೆ ಇಂಥ ಆಟ ನಡೆಯೋದಿಲ್ಲ, ಜನ ಓಡಾಡೋಕೆ ಸಾಧ್ಯವೇ ಇಲ್ಲ ಅನ್ನುವ ಪರಿಸ್ಥಿತಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಜುಲೈ 1ರಿಂದ ಫುಟ್ಪಾತ್ ಒತ್ತುವರಿ ವಿರುದ್ಧ ಆಪರೇಷನ್ ಶುರುವಾಗಲಿದ್ದು ದಂಡ ವಿಧಿಸೋಕೆ ಪ್ಲಾನ್ ರೆಡಿಯಾಗಿದೆ. ಹೌದು, ಫುಟ್ಪಾತ್ಗಳಲ್ಲಿ ಇನ್ಮುಂದೆ ರಾಜಾರೋಷವಾಗಿ ವ್ಯಾಪಾರ ಮಾಡುವಂತಿಲ್ಲ. ಪಾದಚಾರಿ ಮಾರ್ಗ ಇನ್ನೇನಿದ್ರೂ ಪಾದಚಾರಿಗಳಿಗಷ್ಟೇ ಮೀಸಲು. ಈ ನಿಟ್ಟಿನಲ್ಲಿ ಫುಟ್ಪಾತ್ನ ಒತ್ತುವರಿಯ ಸ್ವರೂಪ ಹೇಗಿದೆ ಅಂತ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ರಿಯಾಲಿಟಿ ಚೆಕ್ 1, ಸ್ಥಳ ಸಂಪಿಗೆ ರೋಡು, ಮಲ್ಲೇಶ್ವರ. ಬೆಂಗಳೂರಿನ ಫುಟ್ಪಾತ್ಗಳ ಮೇಲೆ ಓಡಾಟ ಮಾಡುವಂಥ ಪಾದಚಾರಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು, ಜೊತೆಗೆ ಮುಕ್ತವಾಗಿ ಪಾದಚಾರಿಗಳು ಓಡಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಇದೇ ಜುಲೈ 1ರಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆಗೂ ಕೂಡ ಸರ್ಕಾರ ಮುಂದಾಗ್ತಾ ಇದೆ. ಈಗಾಗಲೇ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಕೂಡ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿಗಳನ್ನು, ಅಧಿಕೃತವಾಗಿ ಸೂಚನೆಗಳನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಯಾಕೆ ಇದರ ಸೂಚನೆ, ಯಾಕೆ ಈ ರೀತಿಯಾದಂಥ ನಿರ್ಧಾರ ಅನ್ನುವಂಥದ್ದನ್ನು ಇವತ್ತು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮೂಲಕ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತದೆ. ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ರಿ. ನಾವು ಸದ್ಯ ಮಲ್ಲೇಶ್ವರಂ 8th ಕ್ರಾಸ್ನಲ್ಲಿದ್ದೇವೆ. ಗಮನಿಸ್ಬೋದು, ಕಂಪ್ಲೀಟಾಗಿ ಫುಟ್ಪಾತ್ ಏನಿರ್ತಾ ಇತ್ತು, ಫುಟ್ಪಾತ್ನ ವ್ಯಾಪಾರಿಗಳು ಆವರಿಸಿಕೊಂಡಿರುವಂಥ ಕಾರಣಕ್ಕಾಗಿ ಪಾದಚಾರಿಗಳು ರಸ್ತೆಯ ಮೇಲೆ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದರಿಂದಾಗಿ ವಾಹನ ಓಡಾಟಕ್ಕೂ ಸಮಸ್ಯೆ, ಜೊತೆಗೆ ಟ್ರಾಫಿಕ್ನಂಥ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದು ಸರಿಪಡಿಸಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಫುಟ್ಪಾತನ್ನು ತೆರವು ಮಾಡಬೇಕು. ವ್ಯಾಪಾರಿಗಳಿರ್ಬೋದು ಅಥವಾ ಅದನ್ನು ಅತಿಕ್ರಮವಾಗಿ ಆವರಿಸಿಕೊಂಡಿರುವಂಥವ್ರು ಇರ್ಬೋದು, ಅವ್ರುಗಳನ್ನು ತೆರವು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಈ ರೀತಿ ನಿರ್ಧಾರಗಳಿಗೆ ಬರಲಾಗಿದೆ. ವಿಜುವಲ್ಸನ್ನು ಗಮನಿಸ್ತಾ ಇದ್ರಿ. ಮಲ್ಲೇಶ್ವರಂನ ಬಹುತೇಕ ಕಡೆಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಕಂಡು ಬರುತ್ತೆ. ಜೊತೆಗೆ ಮಲ್ಲೇಶ್ವರಂ ಒಂದು ಹಾಟ್ಸ್ಪಾಟ್ ಕೂಡ, ಅಂದರೆ ಶಾಪಿಂಗ್ ಪ್ರಿಯರ ಹಾಟ್ಸ್ಪಾಟ್ ಕೂಡ ಹೌದು. ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಭಾಗಗಳಲ್ಲಿ, ಅದರಲ್ಲೂ ಕೂಡ ಮಧ್ಯಾಹ್ನದ ನಂತರ ರಾತ್ರಿ ವೇಳೆಯವರೆಗೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರ ಓಡಾಟಗಳು ಇರುತ್ತೆ. ಬಟ್ ಇಲ್ಲಿ ಬರುವಂಥವ್ರು ಏನಿರ್ತಾರೆ ಅವ್ರಿಗೆ ನಿತ್ಯವೂ ಕೂಡ ಟ್ರಾಫಿಕ್ನಂಥ ಸಮಸ್ಯೆಗಳು ಹೆಚ್ಚಾಗ್ತಾಯಿತ್ತು. ಜೊತೆಗೆ ಪಾದಚಾರಿಗಳು ಫುಟ್ಪಾತ್ಗಳಲ್ಲಿ ಓಡಾಟವನ್ನು ಮಾಡೋದಕ್ಕೆ ಆಗದೆ ರಸ್ತೆಗಳಿಗೆ ಇಳಿದು ಓಡಾಟವನ್ನು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿತ್ತು. ಸೊ ಆ ಕಾರಣಕ್ಕಾಗಿ ಈಗ ಫುಟ್ಪಾತ್ಗಳನ್ನು ತೆರವು ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಮುಂದಾಗಿದ್ದಾರೆ. ವಿಜುವಲ್ಸನ್ನು ಗಮನಿಸ್ತಾ ಇರ್ಬೋದು. ಎಲ್ಲೂ ಕೂಡ ಸ್ವಲ್ಪವೂ ಜಾಗ ಇಲ್ಲ, ಅಂದರೆ ಪಾದಚಾರಿಗಳು ಫುಟ್ಪಾತ್ ಮೇಲೆ ಓಡಾಡೋದಕ್ಕೆ ಅವಕಾಶವೇ ಇಲ್ಲ. ಎರಡೂ ದಿಕ್ಕಿನಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ. ಸೊ ಈ ಕಾರಣಕ್ಕಾಗಿ ತೆರವು ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಸರ್ಕಾರವೂ ಕೂಡ ನಿರ್ಧಾರಗಳನ್ನು ಕೈಗೊಳ್ತಿದೆ. ಅದೇ ಕಾರಣಕ್ಕಾಗಿ ಈಗ ಜುಲೈ 1ರಿಂದ ಇವುಗಳನ್ನು ತೆರವು ಮಾಡೋದಕ್ಕೂ ಕೂಡ ಮುಂದಾಗ್ತಾಯಿದೆ. ಸ್ವಪ್ರೇರಿತವಾಗಿ ಇದನ್ನು ತೆರವು ಮಾಡ್ಕೊಳ್ಳಿ ಎನ್ನುವಂಥ ಮನವಿಗಳನ್ನು ಮಾಡಲಾಗಿದೆ. ಒಂದೊಮ್ಮೆ ಅದಕ್ಕೆ ಒಪ್ಪದೆ ಅದೇ ಜಾಗದಲ್ಲಿ ಮತ್ತೆ ಅದೇ ತಪ್ಪುಗಳನ್ನು ಮಾಡುವಂಥದ್ದಾದರೆ ಅಂಥವ್ರ ವಿರುದ್ಧ ದಂಡದ ಮುಖಾಂತರ ಅವರಿಗೆ ಕ್ರಮಗಳನ್ನು ಕೂಡ ಅವರ ವಿರುದ್ಧ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಸರ್ಕಾರ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮೂಲಕ ಇವತ್ತು ಬೆಂಗಳೂರಿನ ಫುಟ್ಪಾತ್ಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಾವು ತೋರಿಸ್ತಾ ಇದ್ದೀವಿ. ಸೊ ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ. ಸೊ ಇದೇ ಕಾರಣಕ್ಕಾಗಿ ಸರ್ಕಾರ ಈ ನಿರ್ಧಾರಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ. ರಿಯಾಲಿಟಿ ಚೆಕ್ 2, ಸ್ಥಳ ತಿಮ್ಮಯ್ಯ ರಸ್ತೆ, ರಾಜಾಜಿನಗರ. ಸದ್ಯ ನಾನೀಗ ರಾಜಾಜಿನಗರದ ವ್ಯಾಪ್ತಿಯಲ್ಲಿದ್ದೇನೆ. ರಾಜಾಜಿನಗರದ ಫಸ್ಟ್ ಮೈನ್ ರೋಡ್ ಏನಿದೆ, ಇದರಲ್ಲಿ ಮಂಜುನಾಥ್ ನಗರದ ಫಸ್ಟ್ ಮೈನ್ ರೋಡ್ನಲ್ಲಿದ್ದೇನೆ. ವಿಜುವಲ್ಸನ್ನು ಗಮನಿಸ್ತಾ ಇದ್ರಿ. ಇದು ಕೂಡ ಪ್ರಮುಖ ರಸ್ತೆ. ಮೊದಲಿಗೆ ನಾನು ಬಲಭಾಗಕ್ಕೆ ತೋರಿಸ್ತೇನೆ. ತಿಮ್ಮಯ್ಯ ರೋಡ್ ಈ ಭಾಗದಲ್ಲೂ ಕೂಡ ಅಂತಹದ್ದೇ ಪರಿಸ್ಥಿತಿ. ಸಂಪೂರ್ಣವಾಗಿ ರಸ್ತೆಗಳನ್ನು ಬಿಟ್ಟು ಪಾದಚಾರಿ ಮಾರ್ಗಗಳೇನಿತ್ತು ಅವುಗಳನ್ನು ಕಂಪ್ಲೀಟಾಗಿ ಆಕ್ರಮಿಸಿಕೊಂಡಿರುವಂಥ ಕಾರಣಕ್ಕಾಗಿ ಜನ ಪಾದಚಾರಿ ಮಾರ್ಗಗಳನ್ನು ಬಿಟ್ಟು ರಸ್ತೆಯಲ್ಲಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಎಡಭಾಗದಲ್ಲಿ ವಿಜುವಲ್ಸನ್ನು ಗಮನಿಸ್ಬೋದು. ನಾನು ತೋರಿಸಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಕಂಪ್ಲೀಟಾಗಿ ಪಾದಚಾರಿ ಮಾರ್ಗಗಳೇನಿತ್ತು ಅದು ಹೋಟೆಲ್ಗಳಿರ್ಬೋದು ಅಥವಾ ಅಂಗಡಿ ಮಳಿಗೆಗಳಿರ್ಬೋದು ಅಥವಾ ಪಾರ್ಕಿಂಗ್ಗಳ ಆವಾಸ ಸ್ಥಾನ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಅತಿಕ್ರಮಣ ಮಾಡಿರುವಂಥ ದೃಶ್ಯಾವಳಿಗಳು ನಿಮಗೆ ಕಾಣ ಸಿಗ್ತಾ ಇದೆ. ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಸೊ ಇದೇ ಕಾರಣಕ್ಕಾಗಿ ನಗರದಲ್ಲಿ ಪಾದಚಾರಿಗಳು ಸವಾಲುಗಳನ್ನು ಎದುರಿಸಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದು ಸರ್ಕಾರದ ಗಮನಕ್ಕೆ ಬಹಳ ಕ್ಲಿಯರ್ ಆಗಿ ಬಂದಿದೆ. ಅಂದರೆ ಪಾದಚಾರಿಗಳು ಫುಟ್ಪಾತ್ ಮೇಲೆ ಓಡಾಡಬೇಕಿದ್ದಂಥವ್ರು ಅವುಗಳು ಕಂಪ್ಲೀಟಾಗಿ ಕವರ್ ಆಗ್ತಾ ಇರುವಂಥ ಕಾರಣಕ್ಕಾಗಿ ರಸ್ತೆ ಮಧ್ಯಗಳಲ್ಲಿ ವಾಹನಗಳು ಓಡಾಟ ಮಾಡುವಂಥ ಜಾಗದಲ್ಲಿ ಓಡಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬೇರೆ ಆಯ್ಕೆಗಳಿಲ್ಲ. ಟ್ರಾಫಿಕ್ಗಳು ಕೂಡ ಹೆಚ್ಚಾಗ್ತಾ ಇದೆ, ಜೊತೆಗೆ ವಾಹನ ಸವಾರರಿಗೂ ಕೂಡ ಸಮಸ್ಯೆಗಳು ಉಂಟಾಗ್ತಾ ಇದೆ. ಸೊ ಇದೇ ಕಾರಣಕ್ಕಾಗಿ ಈಗ ಇವುಗಳನ್ನು ತೆರವು ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಮುಂದಾಗ್ತಾ ಇದ್ದಾರೆ. ಕಂಪ್ಲೀಟಾಗಿ ಈ
ಬಹುತೇಕ ಈ ವ್ಯಾಪ್ತಿಯಲ್ಲೆಲ್ಲವೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ನಮಗೆ ಕಾಣ ಸಿಗ್ತಾ ಹೋಗುತ್ತೆ. ತುಂಬ ಕಡೆಗಳಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ವ್ಯಾಪಾರಿಗಳೇನಿದ್ರು ಅವರು ರಸ್ತೆಗಳ ಮೇಲೆ ಅಥವಾ ಫುಟ್ಪಾತ್ಗಳ ಮೇಲೆ ಕಂಪ್ಲೀಟಾಗಿ ತಮ್ಮ ವಸ್ತುಗಳು ಅಥವಾ ಸಂಬಂಧಪಟ್ಟಂಥ ಐಟಮ್ಗಳನ್ನು ಇಟ್ಕೊಂಡು ಮಾರಾಟವನ್ನು ಮಾಡ್ತಾ ಇರುವಂಥದ್ದು, ಬೋರ್ಡ್ಗಳನ್ನು ಹಾಕಿಕೊಂಡಿರುವಂಥದ್ದು, ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಆ ಭಾಗದಲ್ಲಿ ಓಡಾಟ ಮಾಡುವಂಥವ್ರಿಗೆ ಸಮಸ್ಯೆಗಳಾಗಿ ಅವರೆಲ್ಲರೂ ಕೂಡ ರಸ್ತೆಗೆ ಬರುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಇದೇ ಕಾರಣಕ್ಕಾಗಿ ಈಗ ಕಂಪ್ಲೀಟಾಗಿ ಇದನ್ನು ಜುಲೈ 1ರ ತನಕ ಅವಕಾಶವನ್ನು ಕೊಟ್ಟು ತೆರವು ಮಾಡಬೇಕು ಅಂತೇಳಿ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ಜುಲೈ 1ರ ಒಳಗಾಗಿ ಇವುಗಳು ತೆರವಾಗಲಿಲ್ಲ ಅಂತ ಹೇಳಿದ್ರೆ ಇಂಥವರ ವಿರುದ್ಧ ಒಂದು ದಂಡದ ಕ್ರಮ ಆಗುತ್ತೆ. ಜೊತೆಗೆ ಅವುಗಳೆಲ್ಲವನ್ನು ಕೂಡ ತೆರವು ಮಾಡುವಂಥ ಕೆಲಸಗಳನ್ನು ಮಾಡಿ ಅವರ ವಿರುದ್ಧ ಕಾನೂನು ಕ್ರಮಗಳನ್ನು ಕೂಡ ಕೈಗೊಳ್ಳುವಂಥ ಸಾಧ್ಯತೆ ಇದೆ. ರಿಯಾಲಿಟಿ ಚೆಕ್ 3 ಸ್ಥಳ ಅಣ್ಣಮ್ಮ ರಸ್ತೆ ಮೆಜೆಸ್ಟಿಕ್. ಫುಟ್ಪಾತ್ ಒತ್ತುವರಿಯನ್ನು ತೆರವು ಮಾಡಬೇಕು ಅಂತೇಳಿ ಬೆಂಗಳೂರು ಅಭಿವೃದ್ಧಿ ಸಚಿವರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜುಲೈ 1ನೇ ತಾರೀಕಿನವರೆಗೂ ಕೂಡ ಸ್ವಯಂ ಪ್ರೇರಿತವಾಗಿ ತೆರವು ಮಾಡಬೇಕು, ಇಲ್ಲದೆ ಹೋದರೆ ದಂಡ ಹಾಕುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಬಹುತೇಕ ಕಡೆ ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡು ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ನಾನಿರುವಂಥದ್ದು ಮೆಜೆಸ್ಟಿಕ್ಕು ಅಣ್ಣಮ್ಮ ರಸ್ತೆಯಲ್ಲಿ ಗಮನಿಸಬಹುದಾಗಿದೆ. ಇಲ್ಲಿ ಯಾವ ರೀತಿಯಲ್ಲಿ ಆ ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ ಎನ್ನುವಂಥದ್ದು, ಆ ಫುಟ್ಪಾತನ್ನು ಒತ್ತುವರಿ ಮಾಡ್ಕೊಂಡು ಆ ಅಂಗಡಿಗಳನ್ನು ಇಟ್ಕೊಂಡು ವ್ಯಾಪಾರ ವ್ಯವಹಾರವನ್ನು ಮಾಡುವಂಥ ಕೆಲಸ ಆಗ್ತಾ ಹೋಗ್ತಾ ಇದೆ. ಇದು ಫುಟ್ಪಾತ್ ಒಂದು ಕಡೆ ಆದರೆ ಅಲ್ಲಿ ಪಕ್ಕದಲ್ಲಿ ರಸ್ತೆಯಲ್ಲೇ ಬೈಕ್ ನಿಲ್ಲಿಸ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಪಬ್ಲಿಕ್ಸ್ ಓಡಾಡಬೇಕು, ಆದರೆ ಇಲ್ಲಿ ರಸ್ತೆಯಲ್ಲಿ ಜನ ಓಡಾಡುವಂಥ ಪರಿಸ್ಥಿತಿ ಆಗಿದೆ. ಯಾಕೆಂದರೆ ಫುಟ್ಪಾತನ್ನು ಒತ್ತುವರಿ ಮಾಡಿಕೊಡೋದ್ರಿಂದಾಗಿ ಜನ ಓಡಾಡಲಿಕ್ಕೆ ದಾರಿ ಇಲ್ಲ, ಮುಖ್ಯ ರಸ್ತೆಯಲ್ಲೇ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನು ಗಮನಿಸ್ತಾ ಹೋಗ್ತೀವಿ. ಇದೊಂದೇ ಅಲ್ಲ, ಆ ಕಡೆ ಭಾಗದಲ್ಲಿ ನೋಡ್ಬೋದಾಗಿದೆ ಸರಿಯಾದ ರೀತಿಯಲ್ಲಿ ಫುಟ್ಪಾತನ್ನು ತೆರವು ಮಾಡಿಲ್ಲ, ಮತ್ತು ಫುಟ್ಪಾತ್ ಬಿಟ್ಟಿಲ್ಲ ಅಂಗಡಿಯವರು ಕೂಡ. ಆ ಮಾದರಿಯಲ್ಲಿ ಒತ್ತುವರಿಯನ್ನು ಮಾಡಿಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಜುಲೈ 1ರ ಒಳಗಡೆ ಅವರೇ ಸ್ವಯಂಕೃತವಾಗಿ ತೆರವನ್ನು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲದೆ ಹೋದರೆ ದಂಡ ಹಾಕುವಂಥ ಕೆಲಸ GB ಅಧಿಕಾರಿಗಳು ಮಾಡ್ತಾರೆ. ದಂಡ ಹಾಕಿ ನಂತರ ತೆರವು ಮಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. JCBಗಳು ಗರ್ಜನೆ ಶುರುವಾಗುತ್ತೆ. JCBಗಳಿಂದ ತೆರವು ಮಾಡಿಸುವಂಥ ಕೆಲಸವನ್ನು ಮಾಡುವಂಥದ್ದಾಗತ್ತೆ. ನೋಡ್ಬೋದು, ಫುಟ್ಪಾತ್ ಒತ್ತುವರಿ ಅಲ್ಲದೆ ರಸ್ತೆ ಪಕ್ಕದಲ್ಲೇ ಬೈಕ್ಗಳನ್ನು ನಿಲ್ಲಿಸ್ಕೊಂಡಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆ ಫುಟ್ಪಾತನ್ನು ತೆರವು ಅಂದರೆ ಸ್ವಯಂಕೃತವಾಗಿ ವ್ಯಾಪಾರಸ್ಥರೇ ತೆರವು ಮಾಡದೆ ಹೋದರೆ ದಂಡ ಹಾಕುವಂಥ ಕೆಲಸ ಯಾವ ರೀತಿ ಆಗುತ್ತೆ, ಮತ್ತು ಎಲ್ಲ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆಗುತ್ತಾ ಇಲ್ವ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸರ್ಕಾರ ಫುಟ್ಪಾತ್ ಒತ್ತುವರಿದಾರರ ವಿರುದ್ಧ ಸಮರ ಸಾರಿದೆ. ಅತ್ತ ಬೀದಿ ವ್ಯಾಪಾರಿಗಳು ಕಂಗಾಲಾಗಿದ್ರೆ ಜನ ಮಾತ್ರ ನಿರಾಳರಾಗಿದ್ದಾರೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.